ಒಗ್ಗರಣೆ ಹಾಕಿದ ಮುದ್ದೆ, ಕಾಳು ಪಲ್ಯ, ಸ್ಪೆಷಲಾಗಿ ಮಾಡಿದ ಸಾರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ವಿಡಿಯೋ ಪೂರ್ತಿ ನೋಡಿದರೆ ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. 5 ಥರ ಕಾಳು ತೊಗೊಂಡಿದ್ದೀನಿ. ಕಾಳು ಚೆನ್ನಾಗಿ ನೆನೆಯೋದಕ್ಕೋಸ್ಕರ ಹಿಂದಿನ ದಿನ ರಾತ್ರಿಯೇ ನೆನೆ ಹಾಕಿದ್ದೆ. ಸಸ್ಯಾಹಾರಿಗಳಿಗೆ ಕಾಳುಗಳು ಮತ್ತು ಸೊಪ್ಪೆಲ್ಲ ತುಂಬ ಮುಖ್ಯ ಇರುತ್ತೆ. ಅವರಿಗೆ ಪ್ರೋಟೀನು, ಕ್ಯಾಲ್ಶಿಯಮ್ ಎಲ್ಲ ಸಿಗೋದು ಇದರಿಂದನೇ. ಹೆಸರು ಕಾಳು ಕೂಡ ನೆನೆಸಿಡಬೇಕು, ಅದು ಮೊಳಕೆ ಬರಲಿಕ್ಕೆ. 2 ಥರ ಸೊಪ್ಪು ತೊಗೊಂಡಿದ್ದೀನಿ. ಸೊಪ್ಪಲ್ಲಿ ಬಸಳೆ ಸೊಪ್ಪು ಮತ್ತು ಪಾಲಕ್, ಚಕೋತ ಸೊಪ್ಪು ಅಂತ ಇರುತ್ತಲ್ಲ, ಅದು ಬೇಕಿಲ್ಲ ಇಲ್ಲಿ ಪಲ್ಯಕ್ಕೆ. ಯಾಕೆಂದರೆ ಅದೆಲ್ಲ ಮೆತ್ತಗಾಗೋಗುತ್ತೆ, ಆದ್ದರಿಂದ ಅದು ಬೇಡ ಅಂತ ಹೇಳಿದೆ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ತೊಳೆದು ಚೆನ್ನಾಗಿ ಹೆಚ್ಚಿಟ್ಕೊಳ್ಬೇಕು. ಕಾಳು ಬೇಯಕ್ಕೆ ಹಾಕೋಣ. ಕಾಳಿನ ಮೇಲೆ ಸೊಪ್ಪು ಕೂಡ ಬೇಯಕ್ಕೆ ಹಾಕ್ತೀನಿ. ನಂತರ ಉಪ್ಪು ಬೇಕಾದರೂ ಇದಕ್ಕೆ ಹಾಕ್ಬೋದು. 2 ವಿಷಲ್ ಬಂದರೆ ಸಾಕು. ಜಾಸ್ತಿ ಬೇಯಿಸಿದರೆ ಕಾಳೆಲ್ಲ ಮೆತ್ತಗಾಗೋಗುತ್ತೆ, ಚೆನ್ನಾಗಿರಲ್ಲ. ನಾವು ಪಲ್ಯ ಮಾಡೋದಲ್ವ, ಹಾಗಾಗಿ 2 ವಿಷಲಿಗೆ ಕರೆಕ್ಟಾಗಿ ಬೆಂದಿರುತ್ತೆ. ಸ್ವಲ್ಪ ಜಾಸ್ತಿನೇ ನೀರು ಹಾಕಿದರೆ ತೊಂದರೆ ಇರಲ್ಲ, ಯಾಕೆಂದರೆ ಕಾಳು ಬೆಂದು ಕಾಳಿನ ರಸ ಎಲ್ಲ ನೀರಲ್ಲಿ ಬಿಟ್ಟಿರುತ್ತೆ. ನಮ್ಗೆ ಸಾರಿಗೂ ತುಂಬ ರುಚಿಯಾಗಿರುತ್ತೆ. ಕಾಳು ನೆನೆಸಿಟ್ಟು ಸೊಪ್ಪು ಹಾಕಿ ಬೇಯಿಸಿದರೆ 2 in 1 ಆಯಿತು. ಒಂದು ಸಾರು, ಒಂದು ಪಲ್ಯ. ವಾರಕ್ಕೊಂದು 2 ಸರ್ತಿ ಆದರೂ ಸೊಪ್ಪು ಕಾಳು ಎಲ್ಲ ಬಳಸ್ತಾ ಇರಬೇಕು. ನಮ್ಮ ದೇಹದ ಆರೋಗ್ಯ ನಾವೇ ನೋಡ್ಕೊಳ್ಬೇಕಲ್ವ. ಇವಾಗ 2 ವಿಷಲ್ ಬೇಯಿಸ್ಕೊಳ್ಳೋಣ. ಮುಚ್ಚಿಟ್ಟಿದ್ದೀನಿ. ಕಾಳೆಲ್ಲ ಬೇಯ್ತಾ ಇರಲಿ. ಈ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದು ಸಾರಿಗೆ ಮಸಾಲೆ ಬೇಕಲ್ವ, ಅದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ಕಾಳು ಮೆಣಸು, 10 ಮೆಂತ್ಯ ಕಾಳು ಹಾಕಿದ್ದೀನಿ. ಸ್ವಲ್ಪ 1-2-3 ಚಿಟಿಕೆ ಇಂಗು. ಸಾರು ಅಂದರೆ ಇಂಗು ಹಾಕಲೇಬೇಕು. ಹಿಂಗೆ ಹಾಕಿದ್ರೇ ಒಂದು ರುಚಿ. ಈ ಕಡೆ ಒಂದು 10 ಬೆಳ್ಳುಳ್ಳಿ ಹಾಕಿದ್ದೀನಿ, 10 ಎಸಳು, 1-2 ಹಸಿಮೆಣಸಿನ್ಕಾಯಿ. ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಗೆಡ್ಡೆ ಈರುಳ್ಳಿ ಹಾಕಿದ್ದೀನಿ. ಇಲ್ಲಿ ಹಸಿಮೆಣಸು, ಕಾಳುಮೆಣಸು ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಹಾಕೋದ್ರಿಂದ ಖಾರ ನಮಗೆ ಸಮ ನೋಡ್ಕೊಬೇಕು ಹೇಗೆ ಅಂತ. 1 ಏಲಕ್ಕಿ, 4 ಲವಂಗ ಹಾಕಿದ್ದೀನಿ, ಒಂಚೂರು ಚಕ್ಕೆ, 1 ಚಮಚ ಗಸಗಸೆ ಮತ್ತು ಕೊತ್ತಂಬರಿ ಬೀಜದ ಪುಡಿ, 1.5 ಟೀ ಸ್ಪೂನು ಅರಿಶಿಣ ಪುಡಿ ಹಾಕಿದ್ದೀನಿ. ಇದೆಲ್ಲವನ್ನು ಹುರ್ಕೊಂಡಾದ ನಂತರ 1-2 ಅಥವಾ 3 ನೋಡಿಕೊಂಡು ಟೊಮೆಟೊ ಹೆಚ್ಚು ಹಾಕ್ಕೊಳ್ಬೇಕು. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. ಜೊತೆಗೆ ಕೊತ್ತಂಬರಿ ಸೊಪ್ಪು. ನಂತರ 1-2 ಮುಷ್ಟಿ ಆಗೋಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಎಣ್ಣೆಯಲ್ಲಿ ಹುರಿದು ರುಬ್ಬಿ ಸಾರಿಗೆ ಹಾಕಿದರೆ ರುಚಿ ಬೇರೆಯೇ, ಅದು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಕಡೆ ಕುಕ್ಕರ್ದು ಗ್ಯಾಸ್ ಎಲ್ಲ ಹೋಗಿದೆ. ಕಾಳನ್ನೆಲ್ಲ ಬಸ್ದಿಟ್ಕೊಳ್ಳೋಣ. ನೀರೆಲ್ಲ ಚೆನ್ನಾಗಿ ಇಳಿಬೇಕದು. ಇದು ಮಸಾಲೆಗೆಲ್ಲ ಹುರಿದಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಕಾಳು ಮತ್ತು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಕು, ಯಾಕೆಂದರೆ ಸಾರು ಸ್ವಲ್ಪ ದಪ್ಪ ಬರಲಿಕ್ಕೋಸ್ಕರ ಕಾಳು ಹಾಕ್ತಾ ಇದ್ದೀನಿ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಯಾವುದಾದ್ರೂ ಕಡಲೆಕಾಯಿ ಎಣ್ಣೆ ಕೂಡ ಹಾಕ್ಬೋದು. ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ 2 ಚಿಟಿಕೆ ಇಂಗು. ನಾನು ಎಲ್ಲದಕ್ಕೂ ಸಾಮಾನ್ಯ ಇಂಗು ಬಳಸ್ತೀನಿ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಒಗ್ಗರಣೆಗೆ 2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸಾರಿಗೆಲ್ಲ ಹುರ್ಕೊಂಡ್ನಲ್ವ, ಎಷ್ಟು ಘಮ್ ಅಂತಿತ್ತು ಗೊತ್ತಾ. ಫುಲ್ ಮನೆಯೆಲ್ಲ ಪರಿಮಳ ಅಂದರೆ ಪರಿಮಳ ಆಗಿತ್ತು. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸು, ಹಸಿಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ರುಚಿನೂ ಇರುತ್ತೆ. ಇವಾಗ ಒಂದು ಈರುಳ್ಳಿ ಹೆಚ್ಚಾಕಿದ್ದೀನಿ. ಈರುಳ್ಳಿ ಒಂಚೂರು ದಪ್ಪಕ್ಕೆ ಹೆಚ್ಚಾಕಿದ್ದೀನಿ. ಮಧ್ಯೆ ಮಧ್ಯೆ ಬಾಯಿಗೆ ಸಿಗುತ್ತಲ್ಲ, ತುಂಬ ರುಚಿ ಇರುತ್ತೆ. ಅರ್ಧ ಚಮಚ ಅರಿಶಿಣ ಪುಡಿ, 1.5 ಚಮಚ ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಬೀಜದ ಪುಡಿ ಹಾಕಿ ಹುರ್ಕೊಂಡಿದ್ದೀನಿ. ಪಲ್ಯ ಬೇಕಾದಷ್ಟು ಇದರಲ್ಲಿ ಕ್ರಮದಲ್ಲಿ ಮಾಡ್ಬೋದು. ಮೆಣಸಿನ ಪುಡಿನೂ ಸ್ವಲ್ಪ ಹಾಕಿದ್ದೀನಿ. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹುರ್ಕೊಳ್ಬೇಕು. ಎಣ್ಣೆಯಲ್ಲೇ ಹುರಿಯೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಬೇಕಾದಷ್ಟು ರೀತಿಯಲ್ಲಿ ಪಲ್ಯ ಮಾಡ್ಬೋದು. ಇವಾಗ ಕಾಳೆಲ್ಲ ಬಸ್ತಿಟ್ಟಿದೆಯಲ್ಲ, ನೀರೆಲ್ಲ ಇಳೀತು. ಇವಾಗ ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಕೊಬ್ಬರಿ ತುರಿ ಹಾಕ್ಬೋದು, ಇಲ್ಲಾಂದರೆ ಹಸಿ ಕಾಯಿ ತುರಿನೂ ಹಾಕ್ಬೋದು. ಕೊಬ್ಬರಿ ತುರಿ ಹಾಕಿದರೂ ಒಳ್ಳೆ ರುಚಿನೇ ಇರುತ್ತೆ. ಕೊಬ್ಬರಿ ತುರಿದಿರಲಿಲ್ಲ, ಹಾಗಾಗಿ ಹಸಿ ಕಾಯಿ ತುರಿನೇ ಹಾಕಿದ್ದೀನಿ. ಇವಾಗ ಚೆನ್ನಾಗಿ 1-2 ನಿಮಿಷ ಮಗ್ಚಿದ್ರೆ ಪಲ್ಯ ರೆಡಿ ಆಗುತ್ತೆ. ಒಳ್ಳೆ ಘಮ ಘಮ ಅಂತಿದೆ. ಈ ಥರ ಕಾಳು ಪಲ್ಯ, ಸೊಪ್ಪಿನ ಪಲ್ಯ ಎಲ್ಲ ಮಾಡಿದರೆ ನಿಂಬೆಹಣ್ಣು ರಸ ಹಾಕಬೇಕು. ತುಂಬ ಒಳ್ಳೆಯದಾಗತ್ತೆ. ವಿಟಮಿನ್ ಸಿ, ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ. ಈ ಕಡೆ ಸಾರಿಗೆಲ್ಲ ಹುರಿದಿಟ್ಟಿದ್ದೀವಲ್ವ, ಅದೆಲ್ಲ ತಣ್ಣಗಾಗಿದೆ. ಅದನ್ನೆಲ್ಲ ರುಬ್ಕೊಳ್ಬೇಕು.
ಚೆನ್ನಾಗಿ ನೈಸಾಗಿ ರುಬ್ಕೊಂಡ್ರೆ ಮತ್ತು ನಾವು ಸಾರು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ವಿಡಿಯೋ ನೋಡೋರು ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬ ರುಚಿಯಾಗಿದೆ, ತುಂಬ ಸಿಂಪಲ್ಲು, ಅಷ್ಟೇ ರುಚಿಯಾಗಿದೆ. ಕಾಳು ಬೇಯಿಸಿದ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಇವಾಗ ರುಬ್ಬಿರೋ ಮಸಾಲೆ ಇದೆಯಲ್ವ, ಅದನ್ನು ಬೇಯಿಸಿದ ನೀರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ನಾನಿಲ್ಲಿ ರುಬ್ಬಿದ್ದು ಜಾಸ್ತಿ ಆಗಿದೆ, ಸ್ವಲ್ಪ ಎತ್ತಿಟ್ಟಿರ್ತೀನಿ. ಇನ್ನೊಂದು ದಿವಸ ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಮಾಡೋ ಸಾರಿಗೆ ಅದನ್ನ ಹಾಕ್ತೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ್ದೀನಿ. ಇಲ್ಲಿ ಏನಾಗಿದೆ ಅಂದರೆ ಹುಣಸೆ ಹಣ್ಣು ಅದ್ರ ಜೊತೆಗೆ ಹಾಕ್ಕೊಂಡಿರಲಿಲ್ಲ. ಇವಾಗ ಸಪ್ರೇಟಾಗಿ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಮಸಾಲೆ ಅಂತ ಎತ್ತಿಟ್ಟಿದ್ದೀನಿ ಅಂತ ಹೇಳಿದ್ನಲ್ವ, ಅದನ್ನ ಜಾಸ್ತಿ ದಿನ ಇಡಲ್ಲ. ಒಂದಿನ ಬಿಟ್ಟು ಮತ್ತೊಂದು ದಿನ ಸಾರು ಮಾಡುವಾಗ ಅದನ್ನು ಹಾಕಿ ಸಾರು ಮಾಡಿ ಖಾಲಿ ಮಾಡ್ತೀನಿ. ಜಾರ್ ತೊಳೆದಿದ್ದ ನೀರು ಕೂಡ ಹಾಕಿ ಆಯಿತು. ಚೆನ್ನಾಗಿ ಸಾರು ಕುದೀತಾ ಇದೆ. ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಸಾರು ಹೆಚ್ಚು ರುಚಿ ಬೇಕು ಅಂದರೆ ಒಗ್ಗರಣೆ ಹಾಕಲೇಬೇಕಾಗತ್ತೆ. ಕೊಬ್ಬರಿ ಎಣ್ಣೆನೇ ಮತ್ತೆ ಉಪಯೋಗಿಸ್ತಾ ಇದ್ದೀನಿ. ಜೀರಿಗೆ ಹಾಕಿದ್ದೀನಿ. ನಂತರ ಒಣಮೆಣಸು, ಇಂಗು, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಈರುಳ್ಳಿನ ಇಲ್ಲಿ ನಾನು ಜಾಸ್ತಿ ಬೇಯಿಸಲ್ಲ, ಯಾಕೆಂದರೆ ಅರ್ಧಂಬರ್ಧ ಬೇಯಿಸಿರ್ತೀನಿ. ತಿನ್ನುವಾಗ ಊಟ ಮಾಡುವಾಗೆಲ್ಲ ಮಧ್ಯೆ ಮಧ್ಯೆ ಬಾಯಿಗೆ ಈರುಳ್ಳಿ ಸಿಕ್ಕತ್ತೆ, ಹಸಿ ವಾಸನೆ ಹೋಗಿರುತ್ತೆ. ಬೆಳ್ಳುಳ್ಳಿ ಕೂಡ ಹುರಿಲಿಕ್ಕೆ ಹಾಕಿದ್ದೀನಿ. ಬೇಕು ಅಂದರೆ ಒಂದೆರಡು ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು. ಅರ್ಧ ಟೀ ಸ್ಪೂನು ಅರಿಶಿಣ ಪುಡಿ ಹಾಕಿದ್ದೀನಿ. ನಂತರ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರ್ ಯಾಕೆಂದರೆ ಅದು ಹುರಿಯುವಾಗ, ಮಸಾಲೆ ಹುರಿಯುವಾಗ ಹಾಕಲಿಲ್ಲ, ಹಾಗಾಗಿ ಧನಿಯಾ ಪೌಡ್ರ್ ಈಗ ಹಾಕಿದ್ದೀನಿ. ಸಾರಿಗೆ ಒಗ್ಗರಣೆ ಮಾಡಿದ್ದನ್ನು ಹಾಕ್ಕೊಳ್ಳೋಣ. ಒಳ್ಳೆ ರುಚಿಯಾದ ಘಮ ಘಮ ಅನ್ನೋ ಸಾರು ರೆಡಿಯಾಗಿದೆ. ಇವಾಗ ನನಗೆ ಮುದ್ದೆ ಮಾಡ್ಕೊಳ್ಳೋಣ ಅನ್ನಿಸ್ತು, ಹಾಗಾಗಿ ಸ್ಪೆಷಲಾಗಿ ಒಂಚೂರು ಮಾಮೂಲಿ ಮುದ್ದೆ ತಿನ್ನೋದಿದ್ದೇ ಇರುತ್ತೆ, ಹಾಗಾಗಿ ಇವತ್ತು ಈ ರೀತಿ ಮುದ್ದೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ, ಈರುಳ್ಳಿ ಹುರಿಲಿಕ್ಕೆ ಹಾಕಿ, ನಂತರ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಕ್ಯಾರೆಟ್ ಕೂಡ ಹಾಕಿ, ಬೇಕಾದರೆ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಜೀರಿಗೆ ಪುಡಿ, ಹುರಿದಿರೋ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮತ್ತೆ ನೀರು ಹಾಕೋದು, ಮತ್ತೆ ಎಲ್ಲ ಮಾಮೂಲಿಯಂತೆ ಮುದ್ದೆ ಮಾಡ್ಕೊಳ್ಳೋದು. ಎಲ್ಲರೂ ಒಂದೊಂದು ಕ್ರಮದಲ್ಲೇ ಅಡುಗೆ ಮಾಡ್ತಾ ಇರ್ತಾರೆ. ನಾನು ಇವತ್ತಿನ ಕ್ರಮದಲ್ಲಿ ಈ ರೀತಿಯಲ್ಲೆಲ್ಲ ಮುದ್ದೆ, ಸಾರು ಮತ್ತು ಪಲ್ಯ, ಕಾಳಿನ ಪಲ್ಯ ಮಾಡಿದ್ದೀನಿ. ನೀರು ಕುದೀತಾ ಇದೆ, ಹಿಟ್ಟು ಹಾಕ್ಕೊಳ್ಳೋಣ. ಈ ರೀತಿಯಲ್ಲಿ ಮಾಡಿದ ಒಂದು ಸಾರು, ಪಲ್ಯ, ಮುದ್ದೆ ವಿಡಿಯೋ ನೋಡೋರಿಗೆ ಇಷ್ಟ ಆಯಿತು ಅಂದರೆ ಒಂದು ಸರ್ತಿ ನೀವು ಟ್ರೈ ಮಾಡಿ. ನಂತರ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ. ತುಂಬ ಸಿಂಪಲ್ ಆಗಿದೆಯಲ್ವಾ, ಎಲ್ರಿಗೂ ಯೂಸ್ಫುಲ್ ಇದೆ. ವಿಡಿಯೋ ನೋಡೋರಿಗೆ ಈ ರೀತಿಯಲ್ಲಿ ಮಾಡಿರೋ ಮುದ್ದೆ, ಸಾರು, ಕಾಳಿನ ಪಲ್ಯ ಇಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ನಿಮ್ಮ ಕಮೆಂಟು ನೋಡೋದಕ್ಕೂ ಓದೋದಕ್ಕೂ ಕಾಯ್ತಿರ್ತೀನಿ. ನಾನು ಮುದ್ದೆ ದಿನಾನೂ ಮಾಡಲ್ಲ, ಅಪರೂಪಕ್ಕೊಂದೊಂದು ಸರಿ, ಅಪರೂಪ ಅಲ್ಲ, ಮಾಡ್ತಾಯಿರ್ತೀನಿ, ಆದರೆ ರೆಗ್ಯುಲರಾಗಿ ಮುದ್ದೆ ಮಾಡ್ತಾ ಇರಲ್ಲ. ಸ್ವಲ್ಪ ನೀರು ಚಿಮುಕಿಸಿ ಬೇಯಕ್ಕಿಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿಟ್ಟು ಈ ಥರ ಮುಚ್ಚಿ ಬೇಯಿಸೋದು ನನ್ನ ಕ್ರಮ. ಹೀಗೆ ನಾನು ಮುದ್ದೆ ಮಾಡಿರೋದು ಸರಿ ಇದೆಯಾ ಅಂತ ವಿಡಿಯೋ ನೋಡೋರು ಕಮೆಂಟ್ ಸೆಕ್ಷನ್ನಲ್ಲಿ ಏನು ಬರೀತೀರೋ ಬರೀರಿ. ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಬರೀರಿ, ಸರಿ ಇದ್ದರೆ ಸರಿ ಇದೆ ಅಂತ ಬರೀರಿ. ಪೂರ್ತಿ ವಿಡಿಯೋ ನೋಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡೋರು ಒಂದು ಲೈಕ್ ಕೊಟ್ಟು ಹೈಪ್ ಕೊಡೋದನ್ನು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನನ್ನ ಸಿಂಪಲ್ ಅಡುಗೆಗಳು ನೀವು ನೋಡ್ಬೋದು. ಹೆಚ್ಚು ದಪ್ಪ ದೊಡ್ಡ ಮುದ್ದೆ ಮಾಡಿಲ್ಲ, ಸ್ವಲ್ಪ ಕಡಿಮೆನೇ ಮೀಡಿಯಮ್ ಆಗಿ ಮಾಡಿದ್ದೀನಿ, ಯಾಕೆಂದರೆ ತಿನ್ನೋದಂದರೆ ಕಷ್ಟ ಆಗುತ್ತಲ್ವ. ಎಲ್ರಿಗೂ ಧನ್ಯವಾದ ಹೇಳ್ತಾ ನಿಮ್ಮ ಸಪೋರ್ಟ್ ಇರಲಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.